ನಮಸ್ತೆ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ. ಇವತ್ತು ನಾನು ನಿಮಗೆ SLCಯ ಟ್ರ್ಯಾಂಗಲ್ ಚಾಪ್ಟರ್ನ ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ ಥಿಯರಮ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ, ಅಂದರೆ ಪ್ರೂವ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಬೇರೆ ಬೇರೆ ಹೆಸರಲ್ಲೂ ಕೂಡ ತಿಳ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್ ಆ್ಯಂಗಲ್ ಕ್ರಿಟೇರಿಯಾ ಅಂತಲೂ ನಿಮಗೆ ಹೇಳ್ಕೊಟ್ಟಿರ್ಬೋದು. ಸೊ ಇದರಲ್ಲಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡೋಣ. ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಅಂದರೆ ರೇಷಿಯೋ ಅಂತ ಅಂದ್ರೇನು, ಡಿವೈಡ್ ಅಂತ ಅನ್ಕೊಬೋದು ನಾವು. ಫಾರ್ ಎಕ್ಸಾಂಪಲ್ AB ಅಂದರೆ ಅದರ ರೇಷಿಯೋ PQ ಆಗುತ್ತೆ. ಈ ರೀತಿ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರೂ ಟ್ರ್ಯಾಂಗಲ್ ಅಂದರೆ ಈ ಟ್ರ್ಯಾಂಗಲ್ನ ಏರಿಯಾನ ರೇಷಿಯೋ ಮಾಡಿದ್ರೆ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಅಂದರೆ ಸೈಡ್ಸ್ ಅಂದರೆ AB, BC, CA ಆ ಥರ ಇವು ಸೈಡ್ಸ್ಗಳು. ಈ ಕರೆಸ್ಪಾಂಡಿಂಗ್ ಸೈಡ್ಸ್ನ ಸ್ಕ್ವೇರ್ ಆಗುತ್ತೆ ಏರಿಯಾ ಆಫ್ ಅಂದರೆ ರೇಷಿಯೋ ಆಫ್ ಏರಿಯಾ. ಅಂದರೆ ಈ ಎರಡೂ ಟ್ರ್ಯಾಂಗಲ್ನ ರೇಷಿಯೋ ತಗೊಂಡ್ರೆ, ಏರಿಯಾನ ರೇಷಿಯೋ ತಗೊಂಡ್ರೆ ಅದು ಯಾವುದಕ್ಕೆ ಸಮಾನವಾಗುತ್ತೆ ಅಂತಂದರೆ ಈ ಏನಿದಿರ್ತಾವಲ್ಲ ಸೈಡ್ಸ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ AB ಮತ್ತು PQ, ಈ ರೇಷಿಯೋನ ಸ್ಕ್ವೇರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಫಸ್ಟು ಗಿವನ್ ಅಂತ ಬರ್ಕೊಬೇಕು, ಅಥವಾ ಡಾಟಾ ಅಂತ ಕೂಡ ನೀವು ಬರ್ಕೊಬೋದು. ಸೊ ಫಸ್ಟು ಗಿವನ್ ಪಾರ್ಟಲ್ಲಿ ನೋಡ್ತಾ ಹೋಗೋಣ. ಗಿವನ್ ನಮಗೇನಿದೆ, ಎರಡು ಟ್ರ್ಯಾಂಗಲ್ ಇದೆ, ABC ಮತ್ತು PQR ಇದೆ. ಹಂಗಾರೆ ಬರ್ಕೊಳ್ಳೋಣ. ಟ್ರ್ಯಾಂಗಲ್ ABC ಏನಂತ ಕೊಟ್ಟಿದ್ದಾರೆ, ಟೂ ಸಿಮಿಲರ್ ಟ್ರ್ಯಾಂಗಲ್. ನೋಡ್ಬೋದು, ಸಿಮಿಲರ್ ಟ್ರ್ಯಾಂಗಲ್ ಅಂದರೆ ಇವೆರಡು ಸೇಮ್ ಇದೆ ಅಂತ. ಸೊ ಇಸ್ ಸಿಮಿಲರ್ ಟು ಟ್ರ್ಯಾಂಗಲ್ PQR. ವಿದ್ಯಾರ್ಥಿ ಮಿತ್ರರೇ, ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ನು ನಾನು ಪಾಠ ಮಾಡುವಾಗ ನನ್ನ ಸ್ಟೂಡೆಂಟ್ ಕೇಳಿದಂಥದ್ದು. ಆ್ಯಕ್ಚುಲಿ ನಾನು ನಿಮ್ಗೆ ಅದನ್ನು ಹೇಳಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ABC ಮತ್ತು PQR ಎರಡು ಸಿಮಿಲರ್ ಟ್ರ್ಯಾಂಗಲ್ ಅಂತ ನೀವೇ ಹೇಳಿದ್ರಿ ಸರ್. ಹಾಗಾದರೆ ABC ಟ್ರ್ಯಾಂಗಲ್ನ ಚಿಕ್ಕದಾಗಿ ಯಾಕೆ ಬರ್ಕೊಂಡಿದ್ದೀರಾ, PQR ಟ್ರ್ಯಾಂಗಲ್ನ ದೊಡ್ಡದಾಗಿ ಯಾಕೆ ಬರ್ಕೊಂಡಿದ್ದೀರಾ ಅಂತ ಕೇಳಿದ. ಆತ ಕೇಳಿದ ತಕ್ಷಣ ವಿದ್ಯಾರ್ಥಿಗಳು ನಕ್ಕಿದ್ರೂ ಸಹ ಆತ ಕೇಳಿದ ಪ್ರಶ್ನೆ ಖಂಡಿತವಾಗ್ಲೂ ಸರಿ. ಇಲ್ಲಿ ನಾವು ಯಾಕೆ ಸೈಜ್ನ ಇದನ್ನು ಚಿಕ್ಕದಾಗಿ ತೊಗೊತೀವಿ, ಇದನ್ನು ದೊಡ್ಡದಾಗಿ ತೊಗೊತೀವಿ ಅಂದರೆ ಜಸ್ಟ್ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಈ ಟ್ರ್ಯಾಂಗಲ್ಲೇ ಬೇರೆ ಈ ಟ್ರ್ಯಾಂಗಲ್ಲೇ ಬೇರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಚಿಕ್ಕನ್ನು ಮತ್ತು ದೊಡ್ಡ ಟ್ರ್ಯಾಂಗಲ್ನ ತಗೊಳ್ತಾ ಇದ್ವಿ. ಅದನ್ನು ಬಿಟ್ಟರೆ ಆತ ಕೇಳಿದ್ದು ಕಂಪ್ಲೀಟಾಗಿ ಕರೆಕ್ಟ್ ಆಗಿರುತ್ತೆ. ಅಂದರೆ ಇಲ್ಲಿ AB ಎಷ್ಟು ಇರುತ್ತೋ ಇಲ್ಲಿ PQ ಕೂಡ ಅಷ್ಟೇ ಇರುತ್ತೆ. ಅಂದರೆ ಒಂದೇ ಹೈಟು ಒಂದೇ ಇದಿರುತ್ತೆ. ಬಟ್ ನಮ್ಗೆ ಇಲ್ಲಿ ಏನಂದರೆ ನಾವಿಲ್ಲಿ ಪ್ರೂವ್ ಮಾಡೋದಕ್ಕೋಸ್ಕರ ನಾವು ಒಂದು ಸಣ್ಣದ ಮತ್ತು ಒಂದು ದೊಡ್ಡ ಟ್ರ್ಯಾಂಗಲ್ನ ತಗೊತಾ ಇದ್ದೀವಿ. ಸೊ ಇದು ಹೇಳಬೇಕು ಅನಿಸ್ತು ನಿಮಗೆ, ಹೇಳಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಏನು ಗಿವನ್ನಲ್ಲಿ ನೋಡ್ಬೋದು, ನಮಗೆ ABC ಸಿಕ್ಕಿದೆ, PQR ಎರಡು ಟ್ರ್ಯಾಂಗಲ್ ಸಿಕ್ಕಿದೆ. ಈಗ ABC ಮತ್ತು PQR ಎರಡು ಟ್ರ್ಯಾಂಗಲ್ಲು ಸಿಮಿಲರ್ ಇದೆ ಅಂತ ಹೇಳಿದ್ದೀವಿ. ಸಿಮಿಲರ್ ಇದ್ದರೆ ಏನಾಗಬೇಕು ಹಂಗಾದ್ರೆ, ಫಸ್ಟು ಆ್ಯಂಗಲ್ ಬಗ್ಗೆ ನೋಡೋಣ. ಆ್ಯಂಗಲ್ ಬಗ್ಗೆ ನೋಡೋದಾದರೆ ಫಸ್ಟು ಆ್ಯಂಗಲ್ A ಅಂದರೆ ಯಾವುದೋ ಮೇಲಿರುವಂಥ ಆ್ಯಂಗಲ್, ಈ ಆ್ಯಂಗಲ್ಲು ಸೇಮ್ ಆಗುತ್ತಾ? ಸೊ ಏನು ಪ್ರಾಪರ್ಟೀಸ್, ಇವೆಲ್ಲ ಪ್ರಾಪರ್ಟೀಸ್, ಏರಿಯಾ ಇದು ಆ್ಯಂಗಲ್ ಪ್ರಾಪರ್ಟೀಸು, ಆ್ಯಂಗಲ್ ಸೈಡ್ ಪ್ರಾಪರ್ಟೀಸ್ ಇವೆ, ಸೈಡ್ಸ್ ಪ್ರಾಪರ್ಟೀಸ್ ಇವೆ. ಆ್ಯಂಗಲ್ A ಮೇಲಿದೆ, ಆ್ಯಂಗಲ್ P ಮೇಲಿದೆ. ಸೊ ಹಾಗಾಗಿ ಆ್ಯಂಗಲ್ A ಇಸ್ಕೊಲ್ಟು ಆ್ಯಂಗಲ್ P. ಯಾಕಂದರೆ ಇವೆರಡು ಸಿಮಿಲರ್ ಟ್ರ್ಯಾಂಗಲ್ ಅಂತ ಹೇಳಿದ್ದಾರೆ, ಸಿಮಿಲರ್ ಟ್ರ್ಯಾಂಗಲ್ನ ಪ್ರಾಪರ್ಟೀಸ್ ಇದಾವೆ. ಸೊ ಅದಾದ ನಂತರ ಅದೇ ರೀತಿ ಇನ್ನೊಂದು ಏನು ತೊಗೊಬೋದು, ಆ್ಯಂಗಲ್ B ಈ ಕಡೆ ಇದೆ, ಈ ಕಡೆ ಈ ಟ್ರ್ಯಾಂಗಲ್ ಆ್ಯಂಗಲ್ Q ಇದೆ, ಅದಕ್ಕೆ ಆ್ಯಂಗಲ್ B ಇಸ್ಕೊಲ್ಟು ಆ್ಯಂಗಲ್ Q ಅಂತ ತಗೋಬೋದು. ಅದೇ ರೀತಿ ಈ ಕಡೆ ಆ್ಯಂಗಲ್ C ಇದೆ, ಈ ಕಡೆ ಆ್ಯಂಗಲ್ R ಇದೆ, ಅದಕ್ಕೆ ಏನಂತ ಬರಿತೀವಿ, ಆ್ಯಂಗಲ್ C ಇಸ್ಕೊಲ್ಟು ಆ್ಯಂಗಲ್ R. ಇದು ಫಸ್ಟು ಆ್ಯಂಗಲ್ಗೆ ರಿಲೇಟೆಡ್ ಆದಂಥದ್ದು, ಅವರು ಕ್ವಶನ್ನಲ್ಲೇ ಕೊಟ್ಟಿರುವಂಥದ್ದು. ಯಾಕಂದರೆ ಕ್ವಶನಲ್ಲಿ ಏನಂತ ಹೇಳಿದರೆ ಸಿಮಿಲರ್ ಟ್ರ್ಯಾಂಗಲ್ ಅಂತ ಹೇಳಿದ್ದಾರೆ. ಸಿಮಿಲರ್ ಟ್ರ್ಯಾಂಗಲ್ನ ಪ್ರಾಪರ್ಟೀಸ್ನ ನಾನು ಬರ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಅದೇ ರೀತಿ ಈಗ ಹೇಳಿರುವಂಥದ್ದು ಆ್ಯಂಗಲ್ನ ಪ್ರಾಪರ್ಟಿಗಳನ್ನು ಹೇಳಿದ್ದೀನಿ. ಆ ರೀತಿ ನೆಕ್ಸ್ಟು ಸೈಡ್ಸ್ನ ಪ್ರಾಪರ್ಟಿ ನೋಡೋಣ. ಸೈಡ್ಸ್ ಏನಾಗುತ್ತೆ, ನಾನು ಆವಾಗಲೇ ಹೇಳಿದೆ ಇದು ಸೇಮ್ ಇರುತ್ತೆ ಅಂತ. ಹಾಗಾದರೆ AB ಸೇಮ್ ಇದ್ದರೆ PQ ಸೇಮ್ ಇರುತ್ತೆ. ಯಾಕಂದರೆ ಇವೆರಡು ಸಿಮಿಲರ್ ಟ್ರ್ಯಾಂಗಲ್ ಅಲ್ವಾ. AB ಎಷ್ಟು ಲೆಂತ್ ಇರುತ್ತೋ PQನೂ ಅಷ್ಟೇ ಲೆಂತ್ ಇರುತ್ತೆ. ಹಾಗಾಗಿ AB ಇದರ ರೇಷಿಯೋ ಯಾವುದು, ಇದು. ಯಾಕಂದರೆ ಅವ್ರು ಕೇಳಿರೋದೇನು, ರೇಷಿಯೋ ಅಂತ ಕೇಳಿದ್ದಾರೆ ನೋಡಿ. ರೇಷಿಯೋ ಅಂದಾಗ ನಾವೇನು ಮಾಡ್ತೀವಿ, ಕೆಳಗಡೆ ಬರ್ಕೊತೀವಿ, ಕೆಳಗಡೆ PQ. ಯಾಕಂದರೆ ಈ ರೇಷಿಯೋ ಮತ್ತು ಈ ರೇಷಿಯೋ ಸೇಮ್ ಇರುತ್ತೆ. ಸೊ ಅದನ್ನು ಕೆಳಗಡೆ ಬರ್ಕೊತೀವಿ. ಫಸ್ಟು ಈ ಟ್ರ್ಯಾಂಗಲ್ಲು ಮೇಲ್ಗಡೆ ಬರೆಯೋದು, ಈ ಟ್ರ್ಯಾಂಗಲ್ಲು ಕೆಳಗಡೆ ಬರೆಯುವಂಥದ್ದು ಈ ಟ್ರ್ಯಾಂಗಲ್ಲು. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಸೈಡು AC ನೋಡೋಣ. AC ಈ ಕಡೆ ಇದೆ, ಇದಕ್ಕೆ ಸಿಮಿಲರ್ ಸೈಡ್ ಯಾವುದು, PQ. ಈ ಟ್ರ್ಯಾಂಗಲಲ್ಲಿ PQ ಕೆಳಗಡೆ ಬರ್ಕೊಳ್ಳೋಣ, PQ. ಅದೇ ರೀತಿ ಈ ಟ್ರ್ಯಾಂಗಲ್ನ ಬೇಸು BC, ಈ ಟ್ರ್ಯಾಂಗಲ್ನ ಬೇಸು QR. ಸೊ ಇದಿಷ್ಟು ಅವರು ಕ್ವಶನ್ನಲ್ಲೇ ಕೊಟ್ಟಿರುವಂಥದ್ದು. ಇದರಲ್ಲಿ ಬೇರೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ, ಯಾಕಂದರೆ ಇದನ್ನು ಕ್ವಶನಲ್ಲೇ ಕೊಟ್ಟಿರ್ತಾರೆ. ಇನ್ನೊಂದು ನಿಮ್ಗೆ ಹೇಳೋದಾದರೆ, ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ ನಿಮ್ಗೆ ಏನಾದ್ರು ಎಕ್ಸಾಮಿಗೆ ಬಂತು ಅಂದರೆ ನೀವು ಇದನ್ನು ಸ್ಟೇಟ್ಮೆಂಟನ್ನು ಬೈ ಹಾರ್ಟ್ ಹೊಡೆಯುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ಟೇಟ್ಮೆಂಟು ಕೂಡ ಅವರೇ ಕೊಡ್ತಾರೆ. ಯಾಕಂದರೆ ಇದನ್ನು ಬೇರೆ ದೊಡ್ಡ ಥಿಯರಮ್ ಅಲ್ಲ. ಫಾರ್ ಎಕ್ಸಾಂಪಲ್ ಪೈಥಾಗರಸ್ ಥಿಯರಮ್ ಕೇಳಿದ್ರೆ ನೀವು ಸ್ಟೇಟ್ಮೆಂಟ್ ನೀವೇ ಬರೀಬೇಕಾಗತ್ತೆ. BPT ಅಂತ ಕೇಳಿದ್ರೆ
ಬೇಸ್ ಟೇಲ್ಸ್ ಥಿಯರಮ್ ಅಂತ ಕೇಳಿದ್ರೆ ಅವಾಗ ನೀವು ಸ್ಟೇಟ್ಮೆಂಟ್ ಬರ್ಕೊಂಡು ಬರೀಬೇಕಾಗುತ್ತೆ. ಬಟ್ ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲಲ್ಲಿ ಸ್ಟೇಟ್ಮೆಂಟು ಅವರೇ ಕೊಡ್ತಾರೆ. ನಿಮ್ಗೆ ಏನು ಸ್ಟೇಟ್ಮೆಂಟ್ ನೋಡಿ ಆಮೇಲೆ ಈ ಥರ ಟ್ರ್ಯಾಂಗಲ್ಸ್ ಕೂಡ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದರೆ ಈ ಥರ ಟ್ರ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಗಿವನ್ ಅಂತ ತಗೊಂಡು ಅವ್ರು ಏನು ಈ ಪ್ರಾಪರ್ಟೀಸ್ ಏನು ಸಿಮಿಲರ್ ಟ್ರ್ಯಾಂಗಲ್ ಪ್ರಾಪರ್ಟೀಸ್ ಏನು ಅದಿಷ್ಟನ್ನು ಬರ್ಕೊಳ್ಳಿ. ಇದಿಷ್ಟಾಯಿತು ಗಿವನ್ ಪಾರ್ಟ್. ನೆಕ್ಸ್ಟ್ ಹೋಗೋಣ ಟು ಪ್ರೂವ್ ದಟ್. ಟು ಪ್ರೂವ್. ಸೊ ಇದು ನೆಕ್ಸ್ಟ್ ಪಾರ್ಟು. ಸೊ ಇದನ್ನು ಟಿ ಪಿ ಟಿ ಅಂತಲೂ ಕರೀತಾರೆ, ಟು ಪ್ರೂವ್ ದಟ್ ಅಂತ ಕರೀತಾರೆ, ಟು ಪ್ರೂವ್. ಸೊ ಇಲ್ಲಿ ನಾವು ಏನನ್ನು ಪ್ರೂವ್ ಮಾಡ್ಬೇಕು ಅನ್ನೋದನ್ನು ಫಸ್ಟ್ ಬರ್ಕೊಬೇಕು. ಸೊ ಇದು ಯಾವುದ್ರಲ್ಲಿ ಗೊತ್ತಾಗುತ್ತೆ ಅಂತಂದರೆ ನಿಮ್ಗೆ ಕ್ವಶನಲ್ಲೇ ಗೊತ್ತಾಗುತ್ತೆ. 2 ಪಾಯಿಂಟ್ ಗೊತ್ತಾಗುತ್ತೆ. ಗಿವನ್ ಕೂಡ ಕ್ವಶನಲ್ಲಿ ಏನಿರುತ್ತೆ ಅದನ್ನೇ ಬರ್ಕೊಂಡಿದ್ದೀರಾ. ಕ್ವಶನಲ್ಲಿ ಏನಿದೆ, ಗಿವನ್ನಲ್ಲಿ ಸಿಮಿಲರ್ ಟ್ರ್ಯಾಂಗಲ್ ಅಂತ ಇದೆ, ಅದ್ರ ಪ್ರಾಪರ್ಟೀಸ್ನ ಬರ್ಕೊಂಡಿದ್ದೀರಾ. ಈಗ ಟು ಪ್ರೂವ್ ದಟ್ ಏನು, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರ್ಕೊತಾ ಇದ್ದೀವಿ. ಸೊ ಫಸ್ಟ್ ನೋಡೋಣ ಟು ಪ್ರೂವ್ ದಟ್ ಏನು ಕೇಳಿದರೆ, ಏರಿಯಾ ಆಫ್ ಟೂ ಸಿಮಿಲರ್ ದ ರೇಷಿಯೋ ಅಂದರೆ ಏನು, ಒಂದ್ರ ಕೆಳಗೆ ಒಂದು ಡಿವೈಡ್ ಥರ ಬರ್ಕೊತಾ ಇದ್ವಲ್ವಾ. ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರ್ಯಾಂಗಲ್, 2 ಸಿಮಿಲರ್ ಟ್ರ್ಯಾಂಗಲ್ನ ರೇಷಿಯೋ. ಹಂಗಾರೆ ಫಸ್ಟ್ ಸಿಮಿಲರ್ ಟ್ರ್ಯಾಂಗಲ್ ಯಾವುದು, ಎ ಬಿ ಸಿ. ಹಂಗಾರೆ ಏನಂತ ಬರ್ಕೊಬೋದು, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಬರ್ಕೊಳ್ಳೋಣ. ಫಸ್ಟು ರೇಷಿಯೋ ಅಂದರೆ ಏನು, ಡಿವೈಡೆಡ್ ಬೈ. ಈಗ ಇನ್ನೊಂದು ಟ್ರ್ಯಾಂಗಲ್ ಬರ್ಕೊಳ್ಳೋಣ. ಇನ್ನೊಂದು ಟ್ರ್ಯಾಂಗಲ್ ಯಾವುದು, ಪಿ ಕ್ಯೂ ಆರ್. ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್. ಸೊ ಇಷ್ಟೇ ಅವ್ರು ಕೇಳಿರೋ ಫಸ್ಟ್ ಪಾರ್ಟು ನಾವು ಬರೆದಿದ್ದೀವಿ, ಇಲ್ಲಿ ತನಕ ಬರೆದಿದ್ದೀವಿ. ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರ್ಯಾಂಗಲ್ ಬರೆದಿದ್ದೀವಿ. ಈಸ್ ಈಕ್ವಲ್ ಟು, ಈಕ್ವಲ್ ಅಂತ ಇದ್ರೆ ಇಲ್ಲೂ ಈಕ್ವಲ್ ಹಾಕೋಣ. ನೆಕ್ಸ್ಟು ಸ್ಕ್ವೇರ್ ಆಫ್ ದ ರೇಷಿಯೋ. ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸ್ಕ್ವೇರ್ ಅಂದರೆ ಹಿಂಗೆ ಬರೆದ್ಬಿಡೋಣ ಫಸ್ಟು. ಸ್ಕ್ವೇರ್ ಅಂದರೆ ಏನು, ಇದನ್ನು ಸ್ಕ್ವೇರ್ ಅಂತೀವಿ ಹೌದಾ. ಸ್ಕ್ವೇರ್ ಆಫ್ ದ, ನೆಕ್ಸ್ಟ್ ಸ್ಕ್ವೇರ್ ಆಫ್ ದ ಏನು ಬೇಕು, ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಸೈಡ್ಸ್ ಅಂತ ಅಂದರೆ ಏನು ಅಂತ ನಿಮಗೆ ಇಲ್ಲೇ ತೋರಿಸ್ಕೊಟ್ಟೆ ಅಲ್ವಾ. ಎ ಬಿ ಅಂತ ತಗೊಂಡ್ರೆ ಈ ಟ್ರ್ಯಾಂಗಲಲ್ಲಿ ಇಲ್ಲಿ ಪಿ ಕ್ಯೂ, ಇಲ್ಲಿ ಎ ಸಿ ತೊಗೊಂಡ್ರೆ ಇಲ್ಲಿ ಪಿ ಆರ್, ಇಲ್ಲಿ ಬಿ ಸಿ ತೊಗೊಂಡ್ರೆ ಇಲ್ಲಿ ಕ್ಯೂ ಆರ್. ಸೊ ನಿಮ್ಗೆ ಅದು ಕೂಡ ಕನ್ಫ್ಯೂಸ್ ಆಯ್ತಂದರೆ ಇಲ್ಲಿ ನೋಡಿ, ನೀವು ಗಿವನಲ್ಲಿ 2ನೇ ಪಾರ್ಟ್ ಬರ್ಕೊಂಡಿರ್ತೀರಲ್ವಾ. ಸೊ ಈ 2ನೇ ಪಾರ್ಟ್ನೇ ಮತ್ತೊಂದು ಸರಿ ರಿಪೀಟ್ ಮಾಡಿದ್ರೆ ಆಯಿತು. ಏನು, ಎ ಬಿ ಬೈ ಪಿ ಕ್ಯೂ, ಇದು ಫಸ್ಟ್ನೇ ಪಾರ್ಟು. ಅದೇ ರೀತಿ ಅವ್ರು ಬರೀ ಒಂದೇ ಸೈಡ್ ಕೇಳಿಲ್ಲ, ಸೈಡ್ಸ್ ಅಂತ ಕೇಳಿದ್ದಾರೆ. ಅಂದರೆ ಎಲ್ಲ ಸೈಡ್ಸು, ಈ ಸೈಡು ಈ ಸೈಡು ಎಲ್ಲ ಸೈಡು. ಸೊ ಅದಕ್ಕೆ ನೆಕ್ಸ್ಟ್ ಏನಾಗುತ್ತೆ, ಎ ಸಿ ಬೈ ಪಿ ಕ್ಯೂ, ಎ ಸಿ ಬೈ ಎ ಸಿ ಬೈ ಪಿ ಆರ್ ಆಗಬೇಕಿದು. ಎ ಸಿ ಬೈ ಪಿ ಆರ್. ಥರ್ಡ್ ಒನ್ ಅದೇ ರೀತಿ ಬಿ ಸಿ ಬೇಸ್ ಡಿವೈಡೆಡ್ ಬೈ ಕ್ಯೂ ಆರ್. ಸೊ ಇಲ್ಲಿ ಬರೆಯುವಾಗ ತಪ್ಪು ಬರೆದೆ ನಾನೇ, ಪಿ ಆರ್ ಆಗಬೇಕಿದು. ಯಾಕಂದರೆ ಎ ಸಿ ಅಂದರೆ ಎ ಸಿ ಈ ಸೈಡು, ಪಿ ಆರ್ ಸೈಡು. ಸೊ ಪಿ ಆರ್ ಮಾಡ್ಕೊಳ್ಳಿ. ಇದು ನೀವೇನಾದ್ರು ಬರ್ಕೊಂಡಿದ್ರೆ ಇದನ್ನು ಪಿ ಆರ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಫಸ್ಟು, ಅಂದರೆ ಇಲ್ಲೂ ಕೂಡ ಸ್ಕ್ವೇರ್ ಬರುತ್ತೆ. ಸೊ ಇದು ಇಲ್ಲಿ ತನಕ ನಾವು ಏನು ಪ್ರೂವ್ ಮಾಡಬೇಕು ಅನ್ನೋದು ಬಂತು. ನೆಕ್ಸ್ಟ್ ಒಂದು ಸಣ್ಣದಾದ ಕನ್ಸ್ಟ್ರಕ್ಷನನ್ನು ನಾವು ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಹೋಗೋಣ ಕನ್ಸ್ಟ್ರಕ್ಷನ್ ಪಾರ್ಟಿಗೆ. ಸೊ ಈಗ ಕನ್ಸ್ಟ್ರಕ್ಷನ್ ಅಂದರೆ ಏನು, ಈ ಟ್ರ್ಯಾಂಗಲ್ಸ್ ಏನಿರುತ್ತೆ ಈ ಟ್ರ್ಯಾಂಗಲ್ಸ್ಗೆ ಬೇರೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ನಾವೇನು ಮಾಡೋಣ ಅಂದರೆ, ಏರಿಯಾ ಆಫ್ ಟ್ರ್ಯಾಂಗಲ್ ಅಂತ ಬಂದಾಗ ನಿಮ್ಗೆ ಒಂದು ನೆನಪಿರಬೇಕು ಫಾರ್ಮುಲಾ. ನೀವು ಥೇಲ್ಸ್ ಥಿಯರಮ್ ಅಥವಾ ಬಿ ಪಿ ಟಿ ಥಿಯರಮಲ್ಲೂ ನೀವು ಕಲ್ತಿರ್ತೀರ. ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಅಂದ ತಕ್ಷಣ ಅದು ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಏನು, ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಗಾದರೆ ಹಾಫನ್ನು ನೆಗ್ಲೆಕ್ಟ್ ಮಾಡ್ಬೋದು, ಅದು ಯಾಕಂದರೆ ಕಾನ್ಸ್ಟೆಂಟ್ ಇದೆ. ಬೇಸ್ ಅಂದರೆ ನಮಗೆ ಗೊತ್ತಿದೆ, ಬೇಸ್ ಇದೆ, ಕ್ಯೂ ಆರ್ ಇದೆ, ಇಲ್ಲಿ ಬಿ ಸಿ ಇದೆ. ಹೈಟ್ ಗೊತ್ತಿಲ್ಲ ನಮಗೆ. ಸೊ ಹೈಟ್ ಗೊತ್ತಾಗಬೇಕಂದ್ರೆ ನಾವು ಏನು ಮಾಡಬೇಕು, ಹೈಟ್ ಅಂದರೆ ಏನು, ಈ ಬೇಸಿಂದ ಇಲ್ಲಿ ತುದಿ ತನಕ ಎಷ್ಟು ಹೈಟ್ ಇರುತ್ತೆ, ಎತ್ತರ ಇರುತ್ತೆ ಅನ್ನೋದನ್ನು ನಾವು ಹೈಟ್ ಅಂತೀವಲ್ವಾ. ಸೊ ಇದನ್ನು ಕಂಡುಹಿಡಿಯೋಕ್ಕೆ ಏನು ಮಾಡಬೇಕಂದ್ರೆ, ನಾವು ಈ ತುದಿ ಇರುವಂತಹ ಒಂದು ಪಾಯಿಂಟಿಗೆ ಬೇಸಿಂದ ಒಂದು ಪ್ಯಾರಲಲ್ ಲೈನ್ ಅನ್ನು ಎಳ್ಕೋಬೇಕು, ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ ಎಳ್ಕೊಬೇಕು. ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಎಳ್ಕೊಬೇಕಂದ್ರೆ ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಒಂದು ಲೈನ್ ಎಳ್ಕೊಂಡಾಗ ಸೊ ಅದು ಹೈಟ್ ಆಗುತ್ತೆ ನಿಮಗೆ. ಹಾಗಾದರೆ ಇಲ್ಲಿ ಬರ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಪಾಯಿಂಟ್ ಹುಟ್ಟುತ್ತೆ. ಈ ಪಾಯಿಂಟಿಗೆ ಸುಮ್ಮನೆ ನಾವು ಒಂದು ಹೆಸರು ಕೊಡೋಣ, ಎಮ್ ಅಂತ ಹೆಸರು ಕೊಡೋಣ. ಸೊ ಅದೇ ರೀತಿ ಇಲ್ಲಿ ಪಿ ಕ್ಯೂ ಆರ್ ಟ್ರ್ಯಾಂಗಲ್ ಇದೆ, ಅದಕ್ಕೂ ಕೂಡ ಹೈಟ್ ಗೊತ್ತಿಲ್ಲ. ಸೊ ಅದಕ್ಕೂ ಕೂಡ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಹೈಟ್ ಹಾಕೋಣ. ಈಗೇನಾಗುತ್ತೆ, ಈಗ ಇದನ್ನು ಎನ್ ಅಂತ ಕೊಡೋಣ, ಹೆಸರು ಮಾಡೋಣ. ಸೊ ಇದು ಕೂಡ ಬೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹಾಗಾದರೆ ಕನ್ಸ್ಟ್ರಕ್ಷನಲ್ಲಿ ನಾವು ಏನು ಬರ್ಕೊಬೋದು, ಏನು ಮಾಡಿದ್ವಿ, ಎ ಎಮ್ ಡ್ರಾ ಮಾಡಿದ್ವಿ ಅಲ್ವಾ. ಡ್ರಾ ಎ ಎಮ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೇಸ್ ಅಂದ್ವಿ. ಬೇಸ್ ಅಂದರೆ ಯಾವುದು, ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬರ್ಕೊಂಡ್ವಿ. ಸೊ ಅದಕ್ಕೆ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಆ್ಯಂಡ್ ಅದೇ ರೀತಿ ಇದರಲ್ಲಿ ಡ್ರಾ ಪಿ ಎನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಯಾವುದು, ಬೇಸ್ ಇಲ್ಲಿ ಯಾವುದು, ಕ್ಯೂ ಆರ್ ಅಲ್ವಾ. ಸೊ ಇಷ್ಟು
ಕನ್ಸ್ಟ್ರಕ್ಷನ್ ಆಫ್ ಪಾರ್ಟು ಇಷ್ಟಾಗಿರುತ್ತೆ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟು ನಾವು ಪ್ರೂಫನ್ನು ನೋಡಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಪೇಜ್ಗೆ ಸ್ಕಿಪ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಬರ್ಕೊಳ್ಳೋಣ ಪ್ರೂಫ್. ಸೊ ಪ್ರೂಫ್ನಲ್ಲಿ ನಮಗೆ ಏನು ತಗೊಬೇಕಂದ್ರೆ ಫಸ್ಟು ಎರಡು ಟ್ರ್ಯಾಂಗಲ್ ಇದೆ ಅಲ್ವಾ, ನೀವು ಕಾಣಿಸ್ತಾ ಇದೆ ಇಲ್ಲಿ ಎರಡು ಟ್ರ್ಯಾಂಗಲ್ ಇದೆ ಅಲ್ವಾ. ಈ ಎರಡು ಟ್ರ್ಯಾಂಗಲ್ನಲ್ಲಿ ಈಗ ಒಂದು ಪರ್ಪೆಂಡಿಕ್ಯುಲರ್ ಟ್ರ್ಯಾಂಗಲ್ ಮಾಡಿದಾಗ ಇಲ್ಲಿ ಮತ್ತೆ ಇಲ್ಲೊಂದು ಟ್ರ್ಯಾಂಗಲ್ ಬಂತು, ಇಲ್ಲೊಂದು ಟ್ರ್ಯಾಂಗಲ್ ಬಂತು. ಸೊ ಈ ಟ್ರ್ಯಾಂಗಲ್ನಲ್ಲಿ ನೋಡ್ತಾ ಬರೋಣ. ಸೊ ಇದರಲ್ಲಿ ಜಸ್ಟ್ ಇಷ್ಟು ಪಾರ್ಟ್ನ, ಫಸ್ಟ್ನೇ ಪಾರ್ಟ್ನ ಮಾತ್ರ ಕನ್ಸಿಡರ್ ಮಾಡೋಣ. ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಈಗ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಏನು ಬರಿಬೋದು ಅಂತ ನೋಡ್ತಾ ಬರೋಣ ಪ್ರೂಫ್ನಲ್ಲಿ. ಸೊ ಫಸ್ಟು ಕನ್ಸಿಡರ್, ಯಾಕಂದರೆ ಈ ಟ್ರ್ಯಾಂಗಲ್ನ ತಗೊತಿದ್ದೀವಲ್ಲ ಅದಕ್ಕೆ ABM ಮತ್ತು PQN ಅನ್ನು ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಟ್ರ್ಯಾಂಗಲ್ ABM ಆ್ಯಂಡ್ ಟ್ರ್ಯಾಂಗಲ್ PQN. ಯಾಕಂದರೆ ಇಲ್ಲಿಂದ ಈ ಟ್ರ್ಯಾಂಗಲ್ ಮಾತ್ರ ತೊಗೊತೀನಿ, ಈ ಟ್ರ್ಯಾಂಗಲ್ ಮಾತ್ರ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ABM ಮತ್ತು PQN ಮಾತ್ರ ತೊಗೊತಾ ಇದ್ದೀನಿ. ಈಗ ನೋಡ್ತಾ ಬರೋಣ. ಸೊ ಇದರಲ್ಲಿ ಏನಂತ ಅಂದರೆ ನಿಮಗೆ ಒಂದು ನೋಡ್ಬೋದು. ಸೊ ಆ್ಯಂಗಲ್ P ನಾನು ಇಲ್ಲೇ ಹೇಳಿದ್ದೀನಿ ನೋಡಿ, ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ P ಅಂತ. ಹಾಗಾದರೆ ಈ ಆ್ಯಂಗಲ್ಲು ಸೇಮ್ ಅಂತ ಹೇಳಿದ್ದೀನಿ. ಅದೇ ರೀತಿ B ಇಸ್ ಈಕ್ವಲ್ ಟು Q, ಈ ಆ್ಯಂಗಲ್ಲು ಸೇಮ್ ಅಂತ ಹೇಳಿದ್ದೀನಿ. C ಇಸ್ ಈಕ್ವಲ್ ಟು R ಅಂದರೆ C ಇಸ್ ಈಕ್ವಲ್ ಟು R, ಈ ಆ್ಯಂಗಲ್ ಸೇಮ್ ಅಂತ ಹೇಳಿದ್ದೀನಿ. ಹಾಗಾದರೆ ಈಗ ನಾವು ತಗೊಂಡಿರೋದು ABM ಮತ್ತು PQN. ಸೊ ಈ ಕಡೆದು ಬಿಟ್ಬಿಡಿ, ನೀವು ಈ ಕಡೆ ಸೈಡು ಬಿಟ್ಬಿಡಿ. ಈ ಆ್ಯಂಗಲ್ನಲ್ಲಿ ಇವೆರಡು ಕಾಮನ್ ಇದೆಯಾ, ಸೇಮ್ ಅಂತ ಇದೆಯಾ? ಈ ಪಾರ್ಟ್ ನಿಮಗೆ ಸೇಮ್ ಆಗುತ್ತಾ? ಯಾಕಂದರೆ ಈ ಆ್ಯಂಗಲ್ ಸೇಮ್. ಸೊ ಅದಕ್ಕೆ ನಾವು ಏನಂತ ಬರ್ಕೊಬೋದು, ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q ಅಂತ ಬರ್ಕೊಬೋದಾ? ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನೆಕ್ಸ್ಟು ಹೋಗೋಣ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಏನು, 90 ಡಿಗ್ರಿ ಆಗಿದೆ. ಇಲ್ಲೂ 90 ಡಿಗ್ರಿ ಇದೆ, ಇಲ್ಲೂ 90 ಡಿಗ್ರಿ ಇದೆ. ಯಾವ ಆ್ಯಂಗಲ್ ಅದು? M ಮತ್ತು N ಪಾಯಿಂಟಲ್ಲಿ ಏನಿದೆ, 90 ಡಿಗ್ರಿ ಇದೆ. ಹಾಗಾಗಿ ಏನಂತ ಬರ್ಕೊಬೋದು, ಆ್ಯಂಗಲ್ M ಇಸ್ ಈಕ್ವಲ್ ಟು ಆ್ಯಂಗಲ್ N ಅಂತ ಬರ್ಕೊಬೋದಾ? ಇದಕ್ಕೆ ರೀಸನ್ ಏನು ಕೊಡ್ಬೋದು? ರೀಸನ್ನ 90 ಡಿಗ್ರಿ ಅಂತ ಕೊಡ್ಬೋದಾ? ಎರಡಕ್ಕೂ 90 ಡಿಗ್ರಿ, ಇದಕ್ಕೂ 90 ಡಿಗ್ರಿ ಇದೆ, ಇದಕ್ಕೂ 90 ಡಿಗ್ರಿ ಇದೆ. ಅದಕ್ಕೆ ರೀಸನ್ ಇದು ಕೊಟ್ಟಿದ್ದೀನಿ. ಹಾಗಾದರೆ B ಇಸ್ ಈಕ್ವಲ್ ಟು Q ಏನಕ್ಕೆ ತಗೊಂಡೆ? ಇಲ್ಲಿ B ಇಸ್ ಈಕ್ವಲ್ ಟು Q ಏನಕ್ಕೆ ತಗೊಂಡೆ ಅಂದರೆ ಫ್ರಮ್ ಆ್ಯಂಗಲ್ ಕ್ರಿಟೇರಿಯಾ ಅಥವಾ ಕಾಮನ್ ಸೈಡ್ಸ್ ಅಂತ ಬರ್ಕೊಬೋದು. ಕಾಮನ್ ಸೈಡ್ಸ್ ಅಂತಲೂ ಕೂಡ ಬರ್ಕೊಬೋದು, ಅಥವಾ ಆ್ಯಂಗಲ್ ಕ್ರಿಟೇರಿಯಾ ಇದನ್ನು ಕೂಡ ಬರ್ಕೊಬೋದು. ನೀವು ಯಾವುದಾದ್ರು ಬರಿಬೋದು, ನಿಮಗೆ ಸುಲಭವಾಗುವಂಥದ್ದು ಯಾವುದನ್ನಾದರೂ ಬರ್ಕೋಬೋದು. ಸೊ ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂತ. ಸೊ ಈಗ ಎರಡು ಆ್ಯಂಗಲ್ಗಳನ್ನು ನಾವು ಸೇಮ್ ಆಗಿದೆ, ಆ್ಯಂಗಲ್ ಕ್ರಿಟೇರಿಯಾ ಪ್ರಕಾರ ಎರಡು ಆ್ಯಂಗಲ್ಗಳು ಈಕ್ವಲ್ ಆಗಿರಿದ್ರೆ ಏನು ಅಂತ ಅರ್ಥ? ಈ ಟ್ರ್ಯಾಂಗಲ್ಲು ಅಂದರೆ ABM ಟ್ರ್ಯಾಂಗಲ್ಲು PQN ಟ್ರ್ಯಾಂಗಲ್ಲು ಸಿಮಿಲರ್ ಆಗಿದೆ ಅಂತ ಅರ್ಥ. ಹಾಗಾದರೆ ಏನು ಬರ್ಕೊಬೋದು, ಟ್ರ್ಯಾಂಗಲ್ ABM ಇಸ್ ಸಿಮಿಲರ್ ಟು ಟ್ರ್ಯಾಂಗಲ್ PQN. ರೀಸನ್ನು ಆ್ಯಂಗಲ್ ಕ್ರಿಟೇರಿಯಾ. ಸೊ ಈ ರೀಸನ್ ಕೊಡ್ಬೋದು, ಯಾಕಂದರೆ ಎರಡು ಆ್ಯಂಗಲ್ ಈಕ್ವಲ್ ಇದೆ, ಅದಕ್ಕೆ ಎರಡು ಟ್ರ್ಯಾಂಗಲ್ ಕೂಡ ಸಿಮಿಲರ್ ಆಗುತ್ತೆ ಅಂತ ನಾವು ಇಲ್ಲಿ ಬರ್ಕೋಬೋದು. ಸೊ ನೆಕ್ಸ್ಟು ಏನು ಮಾಡ್ಬೋದು ಅಂತಂದರೆ, ಈಗ ನಾನು ಸಿಮಿಲರ್ ಅಂದರೆ ಮತ್ತೆ ಇಲ್ಲಿ ಬರ್ಕೊಂಡಿದ್ವಿ ನೋಡಿ, ಈ ರೀತಿಯಲ್ಲಿ ಮತ್ತೆ ಬರ್ಕೊಬೋದಾ? ಯಾವುದು? ಇವೆರಡು ಟ್ರ್ಯಾಂಗಲ್ನಲ್ಲಿ ಮತ್ತೆ ಸಿಮಿಲರ್ ಆಗಿ ಬರ್ಕೊಬೋದಾ? ಹಾಗಾದರೆ ಏನು ಬರ್ಕೊಳ್ಳೋಣ, AB ಬರ್ಕೊಳ್ಳೋಣ. ABನ ಬರ್ಕೊತಾ ಇದ್ದೀನಿ. AB ಅಂದರೆ ಈ ಕಡೆ ಯಾವುದು? PQ ಇದೆ, ಹೌದಾ? ಹಾಗಾದರೆ ಏನಂತ ಬರ್ಕೊಬೋದು, ಕೆಳಗಡೆ ರೇಷಿಯೋ PQ ಅಂತ ಬರ್ಕೊಬೋದಾ? ಸೊ ಅದಕ್ಕೆ ಈಕ್ವಲ್ಸ್ ಹಾಕ್ತಾ ಇದ್ದೀನಿ. ಈಗ ಏನಾಗುತ್ತೆ, ಇಲ್ಲಿ ಹೈಟ್ ಇದೆ ಅಂದರೆ ನಾವು ಫಸ್ಟು Q ಪ್ರಕಾರ AB ತಗೊಂಡಿದ್ದೀವಿ. ಈಗ ಈ ಹೈಟನ್ನು ತಗೊಳ್ಳೋಣ. ಈಗ ಇಲ್ಲಿ ನೋಡಿದ್ರೆ ಏನಿದೆ, AM ಹೈಟ್ ಇದೆ ಅಲ್ವಾ, AM ಹೈಟು. ಸೊ ಅದಕ್ಕೆ AMನ ಹೈಟ್ನ ತೊಗೊತಾ ಇದ್ದೀವಿ. ಹೈಟ್ Mಗೆ ರಿಲೇಟ್ ಆಗಿರುವಂಥದ್ದು, Nಗೆ ರಿಲೇಟ್ ಆಗಿರುವಂಥದ್ದು ಹೈಟ್ ಯಾವುದು? PN. ಸೊ ಅದಕ್ಕೆ ಏನಂತ ತೊಗೊತೀನಿ, PN ಅಂತ ತೊಗೊಬೋದಾ? ಸೊ ಇದನ್ನು ನಾನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಈ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಪಾರ್ಟ್ನಲ್ಲಿ ಮುಂದುವರೋಣ. ಸೊ ಇದಿಷ್ಟು ಆಯಿತು, ಇಲ್ಲಿಗೆ ಬಿಟ್ಬಿಡಿ. ಈಗ ಏನು ಕನ್ಸಿಡರ್ ಮಾಡಬೇಕಂದ್ರೆ ಏರಿಯಾ ಆಫ್, ಈಗ ಈ ಟ್ರ್ಯಾಂಗಲ್ನ ಬಿಟ್ಬಿಡಿ. ಈಗ ನೀವು ಏನು ಅಂತ ಅಂದರೆ ಮತ್ತೆ ವಾಪಸ್ ABC ಮತ್ತು PQR ದೊಡ್ಡ ಟ್ರ್ಯಾಂಗಲ್ಗಳಿಗೆ ಬರಬೇಕು. ಇಷ್ಟೊತ್ತು ಬರೀ ಒಂದು ಭಾಗನ ಮಾತ್ರ ತೊಗೊಂಡು ಈಗ ಮತ್ತೆ ದೊಡ್ಡ ಭಾಗಕ್ಕೆ ಬರಬೇಕು. ಏರಿಯಾ ಆಫ್ ಟ್ರ್ಯಾಂಗಲ್ ABC ಅಂದರೆ ಈ ಟ್ರ್ಯಾಂಗಲ್ನ ಏರಿಯಾ, ರೇಷಿಯೋ ಅಂದರೆ ಇಲ್ಲಿ ಏನು ಪ್ರೂಫಲ್ಲಿ ಏನಿದೆ ಅದು. ಸೊ ಮತ್ತೆ ಏರಿಯಾ ಆಫ್ ಟ್ರ್ಯಾಂಗಲ್ PQR, ಏರಿಯಾ ಆಫ್ ಟ್ರ್ಯಾಂಗಲ್ PQR
ನಾನು ಏನು ಹೇಳಿದ್ದೆ ಮಕ್ಕಳೇ, ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನಂತ ಅಪ್ಲೈ ಮಾಡೋಣ, ಫಸ್ಟು ಹಾಫ್ ಇಂಟು ಬೇಸ್ ಅಂದರೆ ಏನು, ಎ ಬಿ ಸಿ ಟ್ರ್ಯಾಂಗಲ್ನಲ್ಲಿ ಬೇಸ್ ಯಾವುದು, ಎ ಬಿ ಸಿ ಟ್ರ್ಯಾಂಗಲ್ನಲ್ಲಿ ಬೇಸ್ ಅಂದರೆ ಕೆಳಗಿರುವಂಥದ್ದು, ಬಿ ಸಿ ಬೇಸ್. ಸೊ ಬಿ ಸಿ ಅಂದರೆ ಬೇಸು. ನೆಕ್ಸ್ಟು ಅದೇ ರೀತಿ ಹೈಟ್ ಯಾವುದು ಈ ಟ್ರ್ಯಾಂಗಲ್ನಲ್ಲಿ, ಇದು ಇಲ್ಲಿಂದ ಇದು ಹೈಟ್ ಅಲ್ವಾ. ಸೊ ಅದಕ್ಕೆ ಎ ಎಮ್ನ ಹೈಟ್ ಅಂತ ತಗೊತಾ ಇದ್ದೀನಿ, ಎ ಎಮ್. ಇದಿಷ್ಟ ಆಯಿತು. ಇದಕ್ಕೆ ರೇಷಿಯೋ. ಈಗ ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ನ ಬರ್ಕೊಳ್ಳೋಣ. ಹಾಫ್ ಇಂಟು ಬೇಸ್ ಯಾವುದು ಪಿ ಕ್ಯೂ ಆರ್ ಟ್ರ್ಯಾಂಗಲ್ನಲ್ಲಿ ಕ್ಯೂ ಆರ್ ಅಲ್ವಾ, ಅದಕ್ಕೆ ಕ್ಯೂ ಆರ್ ಅಂತ ಬರ್ಕೊತೀನಿ. ಇಂಟು ಹೈಟ್ ಯಾವುದು ಪಿ ಎನ್ ಅಲ್ವಾ, ಅದಕ್ಕೆ ಪಿ ಎನ್ ಅಂತ ಬರ್ಕೊತೀನಿ. ಸೊ ಇದಿಷ್ಟಾದ ನಂತರ ನೆಕ್ಸ್ಟು ಹಾಫ್ ಹಾಫು ಸೇಮ್ ಇದೆ ಅಲ್ವಾ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಈ ಕ್ಯಾನ್ಸಲ್ ಆದಾಗ ಏನು ಉಳಿತು, ಇಲ್ಲಿ ಬಿ ಸಿ ಇಂಟು ಎ ಎಮ್, ಇಲ್ಲಿ ಕೆಳಗಡೆ ಕ್ಯೂ ಆರ್ ಇಂಟು ಪಿ ಎನ್, ಇದಿಷ್ಟು ಉಳಿದಿದೆ ಅಲ್ವಾ. ಸೊ ಇದಿಷ್ಟು ನಮಗೆ ಉಳಿದಿರುವಂಥದ್ದು. ಬಟ್ ಈಗ ಏನು ಮಾಡ್ತೀನಿ ಅಂತ ಅಂದರೆ, ನಮಗೆ ಈಕ್ವೇಷನ್ 1 ಗೊತ್ತಿದೆ ಅಲ್ವಾ. ಸೊ ಈಕ್ವೇಷನ್ 1ನಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಇಕ್ವೇಷನ್ ಇರುತ್ತೆ, ಅದನ್ನು ನಾನು ಅರ್ಥ ಮಾಡಿಸ್ತೀನಿ ನೆಕ್ಸ್ಟು. ಸೊ ಬಿ ಸಿ ಬೈ ಕ್ಯೂ ಆರ್ ಅಂತ ಏನಿದೆ, ಇಲ್ಲಿ ಬಿ ಸಿ ಬೈ ಕ್ಯೂ ಆರು ಇನ್ನೊಂದು ಕಡೆ ಎಲ್ಲೋ ಇರುತ್ತೆ. ಅದು ಎಲ್ಲಿರುತ್ತೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಿ ಸಿ ಬೈ ಕ್ಯೂ ಆರ್ ಏನಿದು ಡಾಟಾದಲ್ಲಿ ಅವರೇ ಕೊಟ್ಟಿರುವಂಥದ್ದು ಕ್ವಶನಲ್ಲಿ ಬಿ ಸಿ ಬೈ ಕ್ಯೂ ಆರ್ ಇದೆ. ಬಿ ಸಿ ಬೈ ಕ್ಯೂ ಆರ್ನ ನಾನು ಏನಂತ ಬರ್ಕೊಬೋದಂದರೆ ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೊಬೋದಾ. ಯಾವುದು ಇಲ್ಲೊಂದಿದೆ ಅಲ್ವಾ, ಫಸ್ಟ್ ಒಂದು ಇಲ್ಲೊಂದಿದೆ ಅಲ್ವಾ, ಏನಿದೆ ಎ ಬಿ ಬೈ ಪಿ ಕ್ಯೂ ಅಂತ ಇದೆ ಅಲ್ವಾ. ಸೊ ಅದನ್ನೇ ಬರ್ಕೊಂಡ್ಲ, ಇದು ಯಾಕಂದರೆ ಈಕ್ವಲ್ಸ್ ಅಲ್ವಾ, ಎಲ್ಲನೂ ಕೂಡ ಈಕ್ವಲ್ಸು. ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಎಲ್ಲದೂ ಈಕ್ವಲ್ ಆಗಿರುತ್ತೆ. ಸೊ ಬಿ ಸಿ ಬೈ ಕ್ಯೂ ಆರ್ನ ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೋತೀನಿ, ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೋತೀನಿ. ಸೊ ಅದೇ ರೀತಿ ಇಂಟು, ಸೊ ಈಗ ಇಲ್ಲಿ ನೋಡ್ಬೋದು ಎ ಎಮ್ ಬೈ ಆರ್ ಎನ್, ಎ ಎಮ್ ಬೈ ಆರ್ ಎನ್ ಎಲ್ಲೋ ಒಂದು ಕಡೆ ಇರುತ್ತೆ. ಸೊ ಸಾರಿ, ಆರ್ ಅಲ್ಲ, ಇದು ಪಿ, ಇದು ಎ ಎಮ್ ಬೈ ಪಿ ಎನ್, ಪಿ ಅಲ್ವಾ. ಸೊ ಎ ಎಮ್ ಬೈ ಪಿ ಎನ್ ಇನ್ನೊಂದು ಕಡೆ ಎಲ್ಲೋ ಇರುತ್ತೆ, ಅದು ಎಲ್ಲಿದೆ ಅಂತ ಹುಡ್ಕೊಳ್ಳೋಣ. ಎ ಎಮ್ ಬೈ ಪಿ ಎನ್ ಎಲ್ಲಿದೆ ಅಂತ ಹುಡ್ಕೊಳ್ಳೋಣ. ಇಲ್ಲೊಂದು ಕಡೆ ನೋಡ್ಬೋದಾ, ಎ ಎಮ್ ಬೈ ಪಿ ಎನ್ ಅಂತ ಇದೆ. ಸೊ ಎ ಎಮ್ ಬೈ ಪಿ ಎನ್ಗೆ ಈಕ್ವಲ್ಸ್ ಏನೋ ಇದೆ ಅಲ್ವಾ, ಏನಿದೆ ಎ ಬಿ ಬೈ ಪಿ ಕ್ಯೂ ಅಂತ ಇದೆಯಾ. ಸೊ ಅದನ್ನೇ ಬರ್ಕೊಬೋದಾ, ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೊಬೋದಾ. ಸೊ ಏನು ಇದಕ್ಕೆ ಈಕ್ವಲ್ಸ್ ಇದಿದೆ, ಇದಕ್ಕೆ ಬಿ ಸಿ ಬೈ ಕ್ಯೂ ಆರ್ಗೆ, ಬಿ ಸಿ ಬೈ ಕ್ಯೂ ಆರ್ಗೆ ಎ ಬಿ ಬೈ ಪಿ ಕ್ಯೂ ಇದೆ. ಸೊ ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ ಏನಾಗುತ್ತೆ, ಎರಡು ಸೇರಿ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ಆಗುತ್ತೆ ಅಲ್ವಾ. ಹಾಗಾದರೆ ಏನಂತ ಬರ್ಕೊಬೋದು, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದಾ. ಸೊ ಸಿಂಪಲ್ ಆಗಿರುವಂಥ ಲಾಜಿಕ್ಕು ಇದಿಷ್ಟು. ಸೊ ಇದಾದ ನಂತರ ಅದೇ ರೀತಿ ಇದಿಷ್ಟು ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಥಿಯರಮ್ ಮುಗ್ದಂಗೆ. ಏನು ಮಾಡ್ಬೋದು, ಸಿಮಿಲರ್ಲಿ ಅಂತ ಬರ್ಕೊಳ್ಳಿ. ಸಿಮಿಲರ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಫಸ್ಟ್ ಏನು ಬಂದಿದೆ, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಬರುತ್ತೆ. ಇದೇ ರೀತಿ ನೀವು ಈಗ ಏನು ಫಸ್ಟು ಈ ಕಡೆ ಒಂದು ಸೈಡಿಗೆ ತೊಗೊಂಡಾಗ ಎ ಬಿ ಬೈ ಪಿ ಕ್ಯೂ ಬಂತು, ಅದೇ ರೀತಿ ಎಲ್ಲದಕ್ಕೂ ತೊಗೊಂಡಾಗ ಏನು ಬರುತ್ತೆ, ಡಾಟಾದಲ್ಲೇ ಇದೆ ನೋಡಿ, ಎ ಸಿ ಬೈ ಪಿ ಕ್ಯೂ. ಅದೇ ರೀತಿ ಈಕ್ವಲ್ಸ್ ಟು ಡಾಟಾದಲ್ಲಿ ಇರುವಂಥದ್ದನ್ನು ಬರ್ಕೊಳ್ಳಿ, ಅಥವಾ ಇಲ್ಲಿರುವಂಥದ್ದು ಬರ್ಕೊಳ್ಳಿ, ಇಲ್ಲಿರುವಂಥದ್ದು ಬರ್ಕೊಳ್ಳಿ. ನಿಮಗೆ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುವಂಥದ್ದು. ಎ ಸಿ ಬೈ ಪಿ ಆರ್, ಹೌದಾ, ಎ ಸಿ ಬೈ ಪಿ ಆರ್ ಸ್ಕ್ವೇರ್. ಸೊ ಅದೇ ರೀತಿ ಬಿ ಸಿ ಬೈ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಥಿಯರಮ್ನ ಪ್ರೂಫ್ ಮಾಡ್ದಂಗೆ. ಸೊ ಇದಿಷ್ಟೇ ಈ ಥಿಯರಮ್. ಸೊ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರ್ಥ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ ನೀವು ಕೇಳ್ಬೋದು, ನಾನು ಅದನ್ನು ವಿಡಿಯೋ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಇದರ ಜೊತೆಗೆ ಎಸ್ ಎಲ್ ಸಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಥವಾ ಹೇಗೆ ಓದಬೇಕು ಅನ್ನೋ ಪ್ಲಾನಿಂಗ್ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಬೋದು. ಅದನ್ನು ನೋಡಿ ಓದಿದ್ರೆ ನಿಮಗೆ ಸ್ವಲ್ಪ ಸುಲಭ ಆಗ್ಬೋದು, ಯಾವ ಪಾರ್ಟ್ಸಿಂದ ಬರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅನ್ನೋದು ಸುಲಭ ಆಗ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.